ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಇತ್ತೀಚೆಗೆ ಟ್ರಾಕೋಮಾವನ್ನು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಿಂದ ನಿರ್ಮೂಲನೆಗೊಳಿಸಿದ 26ನೆಯ ದೇಶ ಯಾವುದು? ಆಯ್ಕೆಗಳು: ಎ. ಶ್ರೀಲಂಕಾ, ಬಿ. ಫಿಜಿ, ಸಿ. ನೇಪಾಳ, ಡಿ. ಥೈಲ್ಯಾಂಡ್. ಸರಿಯಾದ ಉತ್ತರ ಬಿ. ಫಿಜಿ. ಪ್ರಶ್ನೆ 2. ಇತ್ತೀಚೆಗೆ ಸುದ್ದಿಯಾದ ರಷ್ಯಾದ ಬ್ರಿಯಾನ್ಸ್ಕ್ ರಾಸಾಯನಿಕ ಘಟಕದ ಮೇಲೆ ದಾಳಿ ಮಾಡಲು ಉಕ್ರೇನ್ ಯಾವ ಕ್ಷಿಪಣಿಯನ್ನು ಬಳಸಿದೆ ಎಂದು ವರದಿಯಾಗಿದೆ? ಆಯ್ಕೆಗಳು: ಎ. ಬ್ರಹ್ಮೋಸ್, ಬಿ. ಟೊಮಾಹಾಕ್, ಸಿ. ಕಾಲಿಬ್ರ್, ಡಿ. ಸ್ಟಾರ್ಮ್ ಶಾಡೋ. ಸರಿಯಾದ ಉತ್ತರ ಡಿ. ಸ್ಟಾರ್ಮ್ ಶಾಡೋ. ಪ್ರಶ್ನೆ 3. 18ನೆಯ ಇಂಡೋ-ಮಾರಿಷಿಯನ್ ಹೈಡ್ರೋಗ್ರಾಫಿಕ್ ಮಿಷನ್ ಅನ್ನು ಯಾವ ಭಾರತೀಯ ನೌಕಾಪಡೆ ಹಡಗು ಪೂರ್ಣಗೊಳಿಸಿದೆ? ಆಯ್ಕೆಗಳು: ಎ. ಐಎನ್ಎಸ್ ದರ್ಶಕ್, ಬಿ. ಐಎನ್ಎಸ್ ಸತ್ಲೇಜ್, ಸಿ. ಐಎನ್ಎಸ್ ಸಂದಾಯಕ್, ಡಿ. ಐಎನ್ಎಸ್ ಜಮುನಾ. ಸರಿಯಾದ ಉತ್ತರ ಬಿ. ಐಎನ್ಎಸ್ ಸತ್ಲಜ್. ಪ್ರಶ್ನೆ 4. RBI ಹಾರ್ಬಿಂಗರ್ 2025 ಹ್ಯಾಕಥಾನ್ನ ಥೀಮ್ ಯಾವುದು? ಆಯ್ಕೆಗಳು: ಎ. ಸುರಕ್ಷಿತ ಬ್ಯಾಂಕಿಂಗ್, ಬಿ. ಡಿಜಿಟಲ್ ಭಾರತ, ಸಿ. ಭವಿಷ್ಯದ ಪಾವತಿಗಳು, ಡಿ. ಎಲ್ಲರಿಗೂ ಹೊಸತನ. ಸರಿಯಾದ ಉತ್ತರ ಎ. ಸುರಕ್ಷಿತ ಬ್ಯಾಂಕಿಂಗ್. 5. 2025ರಲ್ಲಿ ಆಸಿಯಾನ್ ಸಂಘಟನೆಯ 11ನೆಯ ಸದಸ್ಯ ರಾಷ್ಟ್ರ ಯಾವುದು? ಆಯ್ಕೆಗಳು: ಎ. ಮಂಗೋಲಿಯಾ, ಬಿ. ನೇಪಾಳ, ಸಿ. ಈಸ್ಟ್ ಟಿಮೋರ್, ಡಿ. ಶ್ರೀಲಂಕಾ. ಸರಿಯಾದ ಉತ್ತರ ಸಿ. ಈಸ್ಟ್ ಟಿಮೋರ್. ಪ್ರಶ್ನೆ 6. ಪರೀಕ್ಷೆಯ ಸಮಯದಲ್ಲಿ ಚೀನಾದ CR-450 ರೈಲು ವಿಶ್ವ ವೇಗದ ದಾಖಲೆಯನ್ನು ಎಷ್ಟರಲ್ಲಿ ತಲುಪಿತು? ಆಯ್ಕೆ: ಎ. 380 ಕಿಲೋಮೀಟರ್ ಪ್ರತಿ ಗಂಟೆ, ಬಿ. 400 ಕಿಲೋಮೀಟರ್ ಪ್ರತಿ ಗಂಟೆ, ಸಿ. 420 ಕಿಲೋಮೀಟರ್ ಪ್ರತಿ ಗಂಟೆ, ಡಿ. 453 ಕಿಲೋಮೀಟರ್ ಪ್ರತಿ ಗಂಟೆ. ಸರಿಯಾದ ಉತ್ತರ ಡಿ. 453 ಕಿಲೋಮೀಟರ್ ಪ್ರತಿ ಗಂಟೆ. ಪ್ರಶ್ನೆ 7. ಇತ್ತೀಚೆಗೆ ಭಾರತದ 53ನೆಯ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ಶಿಫಾರಸು ಮಾಡಲಾಗಿದೆ? ಆಯ್ಕೆಗಳು: ಎ. ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ಬಿ. ನ್ಯಾಯಮೂರ್ತಿ ಸೂರ್ಯಕಾಂತ್, ಸಿ. ನ್ಯಾಯಮೂರ್ತಿ DY ಶಂಕರ್, ಡಿ. ನ್ಯಾಯಮೂರ್ತಿ BV ನಾಗರತ್ನ. ಸರಿಯಾದ ಉತ್ತರ ಬಿ. ನ್ಯಾಯಮೂರ್ತಿ ಸೂರ್ಯಕಾಂತ್. ಪ್ರಶ್ನೆ 8. ಹೊರ ರಾಜ್ಯ ವಾಹನಗಳ ಮೇಲೆ ಹಸಿರು ತೆರಿಗೆ ವಿಧಿಸುವುದನ್ನು ಉತ್ತರಾಖಂಡ್ ಯಾವ ತಿಂಗಳಿಂದ ಪ್ರಾರಂಭಿಸುತ್ತದೆ? ಆಯ್ಕೆಗಳು: ಎ. ಅಕ್ಟೋಬರ್ 2025, ಬಿ. ನವೆಂಬರ್ 2025, ಸಿ. ಡಿಸೆಂಬರ್ 2025, ಡಿ. ಜನವರಿ 2026. ಸರಿಯಾದ ಉತ್ತರ ಸಿ. ಡಿಸೆಂಬರ್ 2025. ಪ್ರಶ್ನೆ 9. ಓಷನ್ ಸ್ಕೈ 2025 ಸೇನಾ ಅಭ್ಯಾಸದಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ ನೇಟೋಯೇತರ ರಾಷ್ಟ್ರ ಯಾವುದು? ಆಯ್ಕೆಗಳು: ಎ. ಭಾರತ, ಬಿ. ಜಪಾನ್, ಸಿ. ಆಸ್ಟ್ರೇಲಿಯಾ, ಡಿ. ಸಿಂಗಪುರ್. ಸರಿಯಾದ ಉತ್ತರ ಎ. ಭಾರತ. ಪ್ರಶ್ನೆ 10. ಇತ್ತೀಚೆಗೆ ಸುದ್ದಿಯಲ್ಲಿರುವ ನಿಂಗೋಲ್ ಚಕೋಬಾ ಹಬ್ಬ ಮುಖ್ಯವಾಗಿ ಎಲ್ಲಿ ಆಚರಿಸಲಾಗುತ್ತದೆ? ಆಯ್ಕೆಗಳು: ಎ. ಅಸ್ಸಾಂ, ಬಿ. ಮಣಿಪುರ್, ಸಿ. ತ್ರಿಪುರಾ, ಡಿ. ಮೇಘಾಲಯ. ಸರಿಯಾದ ಉತ್ತರ ಬಿ. ಮಣಿಪುರ್. ಧನ್ಯವಾದಗಳು.